ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ರೆ ಎಲ್ಲರೂ ಹ್ಯಾಪಿಯಾಗಿ ಖುಷಿಯಾಗಿದ್ದೀರಾ ಅಂತ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಆನಿಸ್ ಲೈಫ್ ಬೋಟ್. ಇವತ್ತು ನನ್ನ ಸ್ಪೆಷಲ್ ಕಿಚನಲ್ಲಿ ನಾನು ಏನೇನು ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇವತ್ತು ಬ್ರೇಕ್ಫಾಸ್ಟ್ ವಿತ್ ಲಂಚ್ ಎರಡೂ ಒಟ್ಟಿಗೆ ಪ್ರಿಪೇರ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಪ್ರಭಾ ದಿಲ್ವಿನ್ನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಲಂಚ್ನ ತಗೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಇವತ್ತು ನನ್ನ ಮಗ ಬೆಳಿಗ್ಗೆ ಎದ್ದ ತಕ್ಷಣ ವೈಟ್ ಸಾಸ್ ಪಾಸ್ತಾ ಕೇಳ್ದ, ತಿನ್ನಬೇಕು ಮಾಡೋಣ ಅಂತ. ಸೊ ಅದಕ್ಕೋಸ್ಕರ ನಾನು ಅವನಿಗೆ ವೈಟ್ ಸಾಸ್ ಪಾಸ್ತಾ ಮಾಡಿದ್ದೀನಿ. ಮತ್ತು ಮತ್ತು ಅದ್ರ ಜೊತೆಗೆ ನುಗ್ಗೆ ಸೊಪ್ಪು ನಮ್ಮ ಚಿಕ್ಕಮ್ಮ ಹೊರ್ಕೊಟ್ರು. ಸೊ ಅದರಿಂದ ನಾನು ನುಗ್ಗೆ ಸೊಪ್ಪನ್ನ ಉಪಯೋಗಿಸ್ಕೊಂಡು ರುಚಿಯಾಗಿರೋಂತಹ ನುಗ್ಗೆ ಸೊಪ್ಪಿನ ಚಟ್ನಿ ಮಾಡಿದ್ದೀನಿ. ಆಮೇಲೆ ಅದ್ರ ಜೊತೆಗೆ ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಮಸಾಲೆ ಹೆಗ್ ಬುರ್ಜಿ ಮಾಡಿದ್ದೀನಿ. ನುಗ್ಗೆ ಸೊಪ್ಪಿನ ಮಸಾಲೆ ಹೆಗ್ ಬುರ್ಜಿ, ಅದ್ರ ಜೊತೆಗೆ ವೈಟ್ ರೈಸ್ ಮಾಡಿದ್ದೀನಿ. ಇಷ್ಟು ನಾನು ಬೆಳಿಗ್ಗೆ ಎದ್ದು ಅಡುಗೆ ಮಾಡಿದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಇದನ್ನೆಷ್ಟು ತಿಂತೀವೋ ಅಷ್ಟು ನಮ್ಮ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ. ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ. ಮತ್ತು ನಮಗೆ ತುಂಬ ಎನರ್ಜಿ ಕೊಡುತ್ತೆ. ಮನೆಯವರೆಲ್ಲ ತುಂಬ ಚೆನ್ನಾಗಿ ತಿನ್ನಿ ಇದನ್ನು, ನುಗ್ಗೆ ಸೊಪ್ಪನ್ನ. ನಾನು ಇದರ ಇಂಪಾರ್ಟೆನ್ಸ್ ಏನು, ನುಗ್ಗೆ ಸೊಪ್ಪಿಂದ ಏನೇನು ಅನುಕೂಲ ಆಗುತ್ತೆ, ಯಾಕೆ ತಿನ್ನಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಇದರಿಂದ ನಾನು ನುಗ್ಗೆ ಸೊಪ್ಪು ಮಸಾಲೆ ಹೆಗ್ ಬುರ್ಜಿ ಮಾಡಿದ್ದೀನಿ. ಸೊ ಅದರ ಜೊತೆಗೆ ನಾನೇನು ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್, ಇದು ನುಗ್ಗೆ ಸೊಪ್ಪಿಂದ ಮಾಡುವಂತಹ ಚಟ್ನಿ ತುಂಬ ರುಚಿಯಾಗಿರುತ್ತೆ. ಟ್ರಸ್ಟ್ ಮೀ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿ. ಇದು ನುಗ್ಗೆ ಸೊಪ್ಪಿಂದ ಹೇಗೆ ಮಾಡೋದು ಚಟ್ನಿ ಅಂತ ನಾನು ನನ್ನ ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಬೇಕಾದರೆ ನೋಡ್ಕೊಬೋದು. ಮತ್ತು ನುಗ್ಗೆ ಸೊಪ್ಪಿನ ಮಸಾಲೆ ಹೆಗ್ ಬುರ್ಜಿ ಯಾವ ಥರ ಮಾಡೋದು ಅಂತ ನಾನು ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಷ್ಟು ಅಡುಗೆ ಮಾಡಿ ಮುಗಿಸಿದ್ದೀನಿ. ಸೊ ಇವಾಗ ಸ್ವಲ್ಪ ವೆಜಿಟೇಬಲ್ಸ್ ಕಟ್ ಮಾಡ್ಕೊಂಡ್ಬಿಡ್ತೀನಿ, ಒಂದು ಫ್ರೂಟ್ ಕಟ್ ಮಾಡ್ಕೊಬಿಡ್ತೀನಿ. ಅದನ್ನು ಸ್ಯಾಲೆಡ್ ಮಾಡಿ ಬಾಕ್ಸ್ಗೆ ಹಾಕೋಕ್ಕೆ ಅವ್ರಿಗೆ, ಪ್ರಭಾಗೆ. ಇಷ್ಟು ನನ್ನ ಕೆಲಸ. ಅಡುಗೆ ಮಾತ್ರ ಆಗಿದೆ, ಇನ್ನು ಮನೆ ಕೆಲಸ ಹಾಗೇ ಇದೆ. ಸೊ ಇವತ್ತೆಲ್ಲ ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂದ್ಕೊಳ್ತಾ ಇದ್ದೀನಿ. ಎಲ್ಲ ಬಾಕ್ಸ್ಗಳೆಲ್ಲ ನೋಡಿ ಎರ್ರಬೆರ್ರಿ ಎಲ್ಲೆಲ್ಲೂ ಅಡುಗೆ ಮಾಡಿಬಿಟ್ಟು ಇಟ್ಬಿಟ್ಟಿರ್ತೀವಿ. ಸೊ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೋಬೇಕು, ಕ್ಲೀನ್ ಮಾಡಬೇಕು. ಪಾತ್ರೆ ಸ್ವಲ್ಪ ಇದೆ, ರಾತ್ರಿನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇಷ್ಟು ಕೆಲಸ ಇದೆ, ಒಂದೊಂದಾಗೆ ಮಾಡಿಕೊಂಡು ಇದನ್ನೆಲ್ಲ ನನ್ನ ಜೊತೆ ನೀವಿರಿ, ಓಕೆನಾ? ನನ್ನ ಮಗ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಬಂದ್ಬಿಟ್ಟಿದ್ದಾನೆ. ನಮ್ಮ ಯೋಗವನ್ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ. ಯಾರು ಸ್ನಾನ ಮಾಡಿಸಿದ್ ನಿಂಗೆ? ಪಾಪ ಸ್ನಾನ ಮಾಡ್ತಾ? ಶೋ ಗುಡ್. ಬಟ್ಟೆ ಹಾಕೋ ಬಂದ್ಬಿಡೋಕು ಜಾನ ಮರಿ. ಫ್ರೆಂಡ್ಸ್, ನಾನಿವಾಗ ಹೆಲ್ತಿ ಡ್ರಿಂಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಅರಿಶಿನ ಸ್ವಲ್ಪ ತಗೊಂಡಿದ್ದೀನಿ. ಅದನ್ನು ನೀಟಾಗಿ ಕಟ್ ಮಾಡಿ ಹಾಕೊಳ್ಳೋಣ. ಈ ಅರಿಶಿನ ಈ ಥರ ಕಟ್ ಮಾಡ್ಕೊಂಡು ಹಾಕೊಳ್ಳೋಣ. ಹಸಿ ಅರಿಶಿನ ಅದು. ಮತ್ತು ನೋಡಿ, ಶುಂಠಿ 1 ಇಂಚ್. ಯಾಕಂದರೆ ಬೆಟ್ಟದ ನೆಲ್ಲಿಕಾಯಿ ಸ್ವಲ್ಪ ಈ ಕಾಲದಲ್ಲಿ ಕೋಲ್ಡ್ ಆಗಿಬಿಡುತ್ತೆ ಅಂತ ಶುಂಠಿ. ಇವಾಗ ಹಚ್ಚಿಟ್ಕೊಂಡಿರೋಂತಹ ಬೆಟ್ಟದ ನೆಲ್ಲಿಕಾಯಿ ಓಕೆ, ಈ ಥರ ಹಚ್ಕೋಬೇಕು. ಅದನ್ನು ಹಾಕ್ಬೇಕು. ಒಬ್ಬರಿಗೆ ಒಂದು 2 ಆದರೂ ತೊಗೋಬೇಕಾಗುತ್ತೆ ಜ್ಯೂಸ್ ಮಾಡೋದಕ್ಕೆ. ಸೊ ಇಲ್ಲಿ ನನ್ನ ಪ್ರಭಾವ ಮಾಡ್ತಾಯಿದ್ದೀನಿ. ಇದರಲ್ಲಿ ಒಂದು 5 ಇದೆ ಬೆಟ್ಟದ ನೆಲ್ಲಿಕಾಯಿ, 5 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಕಾಳು ಮೆಣಸನ್ನ ಹಾಕ್ಕೊಬಿಡೋಣ. ಯಾಕಂದರೆ ಎಲ್ಲ ಕಾಳು ಮೆಣಸು ಹಾಕಿದ್ರೆ ಕಫ ಕರಗಿಸೋಕ್ಕೆ ಹೆಲ್ಪ್ ಆಗುತ್ತೆ ಈ ಚಳಿಗಾಲದಲ್ಲಿ. ನೋಡಿ, ಇಷ್ಟೊಂದು ಬೇಡ, ನೋಡಿ ಇಷ್ಟ ಹಾಕೊಳ್ಳೋಣ. ಸ್ವಲ್ಪ ಕಾಳು ಮೆಣಸು, ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಮತ್ತು ನೀರು ಹಾಕೊಬಿಟ್ರೆ. ಇಬ್ಬರಿಗಾಗಷ್ಟು ನೀರು ಹಾಕಿದ್ದೀನಿ. ಇವಾಗ ರುಬ್ಕೊಂಡ್ಬಿಡೋಣ ಇದನ್ನು. ನೋಡಿ, ವೈಟ್ ಸಾಸ್ ಪಾಸ್ತಾ ಈ ರೀತಿ ಇರುತ್ತೆ. ಅವ್ರಿಗೆ ಬರ್ಸೋಕ್ಕೆ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ. ಯಾಕಂದರೆ ತಿಲ್ಬಿನ ಹೋಗೋದು 7 ಗಂಟೆಗಲ್ವಾ, ಆವಾಗ ಮಾಡಿರ್ತೀನಿ. ಸ್ವಲ್ಪ ತಣ್ಣಗಾಗಿರುತ್ತೆ ಅಂತ ಬಿಸಿ ಮಾಡಿ ಇವಾಗ ಅವ್ರಿಗೆ ಬಡಿಸ್ತೀನಿ ನಾನು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಿಲೆಟ್ಸ್ ಪಾಸ್ತಾನು ಕೂಡ ಇದೇ ರೀತಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ. ಸೊ ಇದನ್ನು ಬ್ರೇಕ್ಫಾಸ್ಟ್ಗೆ ಬಡಿಸ್ಬಿಡ್ತೀನಿ ನಾನು ಅವ್ರಿಗೆ. ಈ ರೆಸಿಪಿ ಬೇಕಂದ್ರೆ ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ಗೆ ಹೋಗ್ಬಿಟ್ಟು ಮಾಡ್ಕೊಂಡು ತಿನ್ಕೊಳ್ಳಿ. ಟೇಸ್ಟ್ ಹೇಗೆ ಬಂದಿದೆ ಅಂತ ಅವ್ರನ್ನ ನಾನು ಕೇಳ್ಕೊಂಡು ಬರ್ತೀನಿ ಕೊಟ್ಬಿಟ್ಟು, ಓಕೆನಾ? ಬನ್ನಿ ನೋಡಿ ನೀವು.
ಇಲ್ಲಿ ಸಾಹೇಬ್ರು ರೆಡಿ ಆಗಿಬಿಟ್ಟಿದ್ದಾರೆ ನೋಡಿ. ಹಾಯ್ ಹಾಯ್ ಎಲ್ಲ ಹಾಯ್ ಫಸ್ಟ್ ಹಾಯ್ ನೋಡಿ. ಹಾಕಿದ್ಯಾ ನೀ? ಹುಡುಗ ಒಬ್ಬರು ಬಂದು ಜಾಯ್ನ್ ಆಗಿದ್ದಾರೆ. ಹಾಂ, ಹೇಗಿದೆ ನನ್ನ ಪಾಸ್ತಾ? ಯಮ್ಮಿ. ಯಮ್ಮಿ ಹೇಗಿದೆಮ್ಮ ಪಾಸ್ತಾ? ಯಮ್ಮಿ, ವೆರಿ ನೈಸ್. ಚೆನ್ನಾಗಿದೆ ಮಗನೇ. ಯೋಗವನ್ ಪಾಸ್ತಾ ಹೆಂಗಿದೆ? ಸೂಪರ್. ಯಮ್ಮಿ. ಓಕೆ, ಸೊ ಈ ರೆಸಿಪಿ ಬೇಕಂತ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ. ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನಲ್ಲಿ ಹೋಗ್ಬಿಟ್ಟು ನೀವು ಮಾಡ್ಕೊಂಡು ತಿನ್ಕೊಂಡು ಫ್ಯಾಮಿಲಿ ಎಲ್ಲ ಎಂಜಾಯ್ ಮಾಡಿ. ಓಕೆನಾ? ನೋಡಿ ಫ್ರೆಂಡ್ಸ್, ಇವ್ರದ್ದು ಇವ್ರು ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಆಫೀಸ್ಗೆ ಹೋಗಿ ರೆಡಿ ಆಯಿತು. ಸೊ ನಾನು ಫಟಾಫಟ ಅಂತ ಅವ್ರಿಗೆ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿಬಿಡ್ತೀನಿ. ನಾನು ಯಾವತ್ತೂ ಪ್ರಭಾಗೆ ಮನೇಲಿ ಮಾಡೇ ಏನು ಲಂಚ್ನೆಲ್ಲ ಪ್ಯಾಕ್ ಮಾಡ್ತೀನಿ. ಮದುವೆ ಆಗಿದ್ದ ದಿನದಿಂದ ಅಂಟಿಲ್ ಇಲ್ಲಿವರೆಗೂ ನಾನು ಮನೆ ಊಟನೇ ಮಾಡಿ ಪ್ಯಾಕ್ ಮಾಡಿ ಕಟ್ಟಿ ಕಳಿಸ್ತೀನಿ ಅವ್ರಿಗೆ ಆಫೀಸ್ಗೆ. ಅವ್ರು ಔಟ್ಸೈಡೆಲ್ಲ ಅಷ್ಟೇ ತಿನ್ನೋದಿಲ್ಲ. ಏನಾದರೂ ನನಗೇನಾದರೂ ಮೈ ಹುಷಾರಿಲ್ಲ ಅನ್ನೋ ದಿನದಲ್ಲಿ ಮಾತ್ರ ಅವ್ರು ಆಫೀಸಲ್ಲಿ ತಿನ್ಕೊಳ್ತಾರೆ. ಆಫೀಸಲ್ಲಿ ಅವ್ರಿಗೆ ಎವ್ರಿ ಡೇ ಫುಡ್ ಏನೋ ಫೆಸಿಲಿಟೀಸ್ ಇದೆ. ಬಟ್ ಅಂದರೂ ನಾನು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂದ್ಬಿಟ್ಟು ಅವರು ಕೂಡ ಅಲ್ಲೆಲ್ಲ ತಿನ್ನೋದಿಲ್ಲ. ಏನಾದರೂ ಅಕೇಶ್ನಲ್ ಅಂದರೆ ನಾವು ಔಟ್ಸೈಡ್ ಹೋಗಿ ರೆಸ್ಟೋರೆಂಟ್ಸಲ್ಲಿ ತಿಂದೇವು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ನಾವು ಮನೆ ಊಟನೇ ನಾನು ಅವ್ರಿಗೆ ಕೊಡೋದು. ದಿಲ್ವಿನ್ನೂ ಅಷ್ಟೇ, ಅವ್ನ ಸ್ಕೂಲಲ್ಲೂ ಫುಡ್ ಫೆಸಿಲಿಟೀಸ್ ಎಲ್ಲ ಇದೆ. ಬಟ್ ನಾನು ಅವ್ನಿಗೆ ಅಲ್ಲಿ ತಿನ್ನೋಕ್ಕೆಲ್ಲ ಕೊಡೋದಿಲ್ಲ. ಎಲ್ಲ ಮನೆ ಊಟನೇ ಮಾಡಿ ಕಳಿಸ್ತೀನಿ. ರುಚಿಯಾಗೂ ಇರುತ್ತೆ, ಮನೇಲಿ ಮಾಡಿದ್ರೆ ಆರೋಗ್ಯವಾಗಿ ಇರುತ್ತೆ. ನೋಡಿ, ಕುಂಕುಮ ಇಕ್ಕಿ ಕಳಿಸೋದು ಎಲ್ಲ ಒಳ್ಳೇದಾಗಲಿ, ಶುಭ ಆಗಲಿ ಅಂತ. ಬಾಯ್ ಬಾಯ್. ಲಂಚ್ ಬಾಕ್ಸ್ ತಗೊಂಡ್ರಾ? ಪಪ್ಪ ಬಾಯ್ ಮಾಡು ಮಗನೇ. ಪ್ರಭಾ ಆಫೀಸ್ಗೆ ಹೋಗ್ತಾ ಇದ್ದಾರೆ. ಏ ಯೋಗವಾಯ್ ಚರಿ ಟಿವಿ. ಇವಾಗ ಪ್ರಭಾ ಆಫೀಸ್ಗೆ ಹೋದ್ರು, ದಿಲ್ವಿನ್ ಸ್ಕೂಲ್ಗೆ ಹೋದ. ಸೊ ಮನೇಲಿ ನಾನು ನನ್ನ ಚಿಕ್ಕ ಮಗ ಅಲ್ಲಿದ್ದಾರಲ್ಲ ನೋಡಿ, ಅವನು ನೋಡಿ ಯಾವ ರೀತಿ ಕುಂದಾಡ್ತಾ ಇದ್ದಾರೆ ನೋಡಿ. ಅವನು ನಾನೇ ಇಬ್ಬರು ಇರೋದು. ಸೊ ಇವತ್ತು ಸ್ವಲ್ಪ ನಮ್ಮ ಸಿಸ್ಟರ್ ಮನೆಗೆ ಹೋಗೋದಿದೆ. ಸೊ ಅಲ್ಲಿ ಸಿಸ್ಟರ್ ಮಕ್ಕಳನ್ನ ಮತ್ತು ಸಿಸ್ಟರ್ನೆಲ್ಲ ನೋಡಿಕೊಂಡು ಬರಬೇಕು. ಇವಾಗ ಸ್ವಲ್ಪ ನಾನು ಬಿಸಿಲನ್ನ ಕಾಯ್ಕೊಂಡ್ಬಿಡ್ತೀನಿ. ಸ್ವಲ್ಪ ಆಮೇಲೆ ಜ್ಯೂಸ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಬಿಸಿಲನ್ನ ಕಾಯಿಸ್ಕೊಳ್ತೀನಿ. ನಾನು ಜ್ಯೂಸ್ ಕುಡಿದು 30 ಮಿನಿಟ್ಸ್ ಆದಮೇಲೆ ನಾನು ಬ್ರೇಕ್ಫಾಸ್ಟ್ ತೊಗೊಳ್ಳೋದು. ಅದಕ್ಕೋಸ್ಕರ ನೋಡಿ ಜ್ಯೂಸ್ ರೆಡಿ ಆಗಿದೆ. ಅಲ್ಲಿ ಜ್ಯೂಸ್ ರೆಡಿ ಇದೆ. ಅದನ್ನು ಗ್ಲಾಸ್ಗೆ ಹಾಕ್ಕೊಂಡು, ಇದು ಆರೆಂಜ್ ಜ್ಯೂಸ್ ಅಂದ್ಕೋಬೇಡಿ, ಇದು ಆರೆಂಜ್ ಜ್ಯೂಸ್ ಅಲ್ಲ. ಇದು ಅದು ನಾನು ತೋರಿಸ್ನಲ್ಲ ಕಟ್ಟಿದ್ಮೇಲೆ ಕೈ ಮತ್ತು ಆ ಜ್ಯೂಸ್ ಇದು. ಇದನ್ನ ಇವಾಗ ಗ್ಲಾಸ್ಗೆ ಹಾಕ್ಕೊಂಬಿಡೋಣ. ಗ್ಲಾಸ್ ನೀವು ಈ ಥರ ಮಾಡ್ಕೊಳ್ಳಿ, ಹೆಲ್ತ್ಗೆ ತುಂಬ ಒಳ್ಳೆಯದಾಗುತ್ತೆ. ಇದ್ರ ಬೆನಿಫಿಟ್ಸ್ ಏನಾದರೂ ನಾನು ಅಪ್ಲೋಡ್ ಮಾಡ್ತೀನಿ. ಈ ಜ್ಯೂಸಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಒಂದು ವಿಡಿಯೋದಲ್ಲಿ. ಈ ಥರ ನೀಟಾಗಿ ಸೋಸ್ಕೋಬೇಕಾಗುತ್ತೆ. ಸಿಪ್ಪೆಲ್ಲ ಸಪ್ರೇಟ್ ಆಗಿಬಿಡುತ್ತೆ ನೋಡಿ. ಸಿಪ್ಪೆಲ್ಲ ನೀಟಾಗಿ ಸಪ್ರೇಟ್ ಆಗೋಯ್ತು, ಜ್ಯೂಸೆಲ್ಲ ನೀಟಾಗಿ ಈ ಕಡೆ ಹೋಗಿತ್ತು. ಓಕೆನಾ? ಸೊ ಇವಾಗ ಜ್ಯೂಸ್ ಕುಡಿಯೋಣ. ಬಿಸಿಲನ್ನ ಕಾಯ್ಕೊಂಡು ಜ್ಯೂಸ್ ಕುಡಿಯೋಣ. ಓಕೆ ನೋಡಿ ಫ್ರೆಂಡ್ಸ್, ಇದು ನನ್ನ ಜಾಗ. ಡೋರ್ ಹತ್ರ ಕುತ್ಕೊಳ್ತೀನಿ. ಬಿಸಿಲು ಹಿಂಗೆ ಬರ್ತಾ ಇರೋದು ಸ್ಟಾರ್ಟಾಗಿ. ನಾನು ಬಿಸಿಲನ್ನ ಕಾಯಿಸ್ಕೊಂಡು ಈ ರೀತಿ ಜ್ಯೂಸನ್ನ ಕುತ್ಕೊಂಡು ಒಂದು 15 ಮಿನಿಟ್ಸ್ ಈ ಥರ ಬಿಸಿಲು ಕಾಯ್ತೀನಿ. ಪ್ರತಿದಿನ ಆರೋಗ್ಯಕ್ಕೆ ಒಳ್ಳೆಯದಂದ್ರೆ ಯಾಕೆ ಎಲ್ಲರೂ ಮಾಡಬಾರ್ದು? ಯಾಕಂದರೆ ರೋಗ ಕಾಯಿಲೆಗಳೆಲ್ಲ ಬರೋದು ಈಸಿ, ಬಟ್ ಹೋಗೋದು ತುಂಬ ಕಷ್ಟ. ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ಬರೋದಕ್ಕಿಂತ ಮುಂಚೆನೇ ಈ ಥರ ನಾವು ಬಿಸಿಲು ಕಾಯೋದಾಗಿರ್ಬೋದು, ಮತ್ತು ಎಲ್ಲ ಕೆಲಸ ನಾವೇ ಮಾಡ್ಕೊಳ್ಳೋದಾಗಿರ್ಬೋದು, ಸ್ವಲ್ಪ ಎಕ್ಸಸೈಸ್ ಮಾಡೋದು,
ಜಸ್ಟು ಅಷ್ಟೊಂದು ಯೋಗ ಮಾಡೋಕ್ಕಾಗಿಲ್ಲ ಅಂದರೆ ಜಸ್ಟ್ ವಾಕ್ ಮಾಡ್ಕೊಳ್ಳೋದಾಗಿರ್ಬೋದು. ಈ ಥರ ಮತ್ತು ಈ ಥರ ಜ್ಯೂಸ್ಗಳು, ಹೆಲ್ತ್ ಜ್ಯೂಸು ಮತ್ತು ಕಷಾಯಗಳು, ಹಣ್ಣು ತರಕಾರಿ ಸೊಪ್ಪು ಪಲ್ಯಗಳು, ಈ ಥರ ನಾವು ನಮ್ಮ ಆರೋಗ್ಯದ ಮೇಲೆ ಗಮನ ಹರಿಸಿ ಇದ್ರ ಮೇಲೆ ಸ್ವಲ್ಪ ಕಷ್ಟಪಟ್ಟು ನಾವು ಮಾಡಿಕೊಂಡ್ರೆ ನಾವು ತುಂಬ ಆರೋಗ್ಯವಾಗಿರ್ತೀವಿ. ಫ್ಯಾಮಿಲಿ ಜೊತೆ ತುಂಬ ಖುಷಿಯಾಗಿರ್ತೀವಿ. ಎಲ್ಲರೂ ತುಂಬ ಎಂಜಾಯ್ ಮಾಡ್ತೀವಿ ಲೈಫ್ನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಷ್ಟಪಡಲೇಬೇಕು ನಾವು. ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ನು ಟ್ಯಾಬ್ಲೆಟ್ಸು ಅದು ಇದು ಎಲ್ಲ ತಗೊಂಡು ಒದ್ದಾಡೋದಕ್ಕಿಂತ ನಾವು ಆದಷ್ಟು ಮನೇಲಿ ಈ ಥರ ರೆಮಿಡೀಸ್ಗಳನ್ನ, ಎಕ್ಸಸೈಸು, ಯೋಗ ಎಲ್ಲ ತಗೊಂಡು ಹ್ಯಾಪಿಯಾಗಿರ್ಬೋದಲ್ಲ ನನ್ನ ಪ್ರಕಾರ. ಸೊ ನೀವು ಇದನ್ನೆಲ್ಲ ಪಾಲಿಸ್ತೀರ ಅಂದ್ಕೊಳ್ತೀನಿ. ಚೆನ್ನಾಗಿದೆ, ಸೂಪರಾಗಿ ಚೆನ್ನಾಗಿದೆ. ಸೊ ಪ್ರತಿದಿನ 1 ವೀಕ್ ಈ ಥರ ಮಾಡಿದ್ರೆ ಇನ್ನೊಂದು ವೀಕ್ ಬೇರೆ ಥರ ಜ್ಯೂಸ್ಗಳನ್ನ ನಾನು ಹೇಳ್ಕೊಡ್ತೀನಿ. ತುಂಬ ವೆರೈಟಿ ಆಫ್ ಜ್ಯೂಸಸ್ ಇದೆ ಹೆಲ್ತ್ಗೆ ಬೂಸ್ಟಿಂಗ್ ಮಾಡೋದಕ್ಕೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು. ಇಷ್ಟ ಆದರೆ ದಯವಿಟ್ಟು ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಎಲ್ಲರೂ ಆರೋಗ್ಯವಾಗಿರೋಣ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತೀನಿ. ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಪಟ್ ಅಂತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಹೆಚ್ಚಾಗಿ ನಿಮ್ಮ ಪ್ರೋತ್ಸಾಹ ನೀಡ್ತಾ ಇದ್ದರೆ ನಮಗೊಂಥರ ಸಂತೋಷ ಆಗುತ್ತೆ. ಇನ್ನೂ ಹೊಸದಾಗಿ ಏನಾದರೂ ಹೊಸದು ಕೊಡಬೇಕು ನಮ್ಮ ವ್ಯೂವರ್ಸ್ಗೆ ಅಂತ. ಆ ಥರ ನಮಗೆ ಮೋಟಿವೇಶನ್ ಆಗುತ್ತೆ. ನಿಮ್ಮ ಒಂದು ಲೈಕು, ಕಮೆಂಟು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ನೀವು ನಮ್ಮ ಕಾಂಟ್ಯಾಕ್ಟಲ್ಲಿ ಇರ್ಬೋದು. ಸೊ ಮಾಡ್ತಿರಲ್ಲ. ಇವಾಗ ಬಿಸಿಲು ನೋಡಿ, ಬಿಸಿಲು ಚೆನ್ನಾಗಿ ಬರ್ತಾ ಇದೆ. ಫುಲ್ ಎಷ್ಟು ಕೋಲ್ಡ್ ಇದೆ ಅಂದರೆ ತುಂಬ ಕೋಲ್ಡ್ ಇದೆ ನಮ್ಮ ಕಡೆ. ಈ ಥರ ಬಿಸಿಲು ಬಂದಿಲ್ಲ ಅಂದರೆ ನಮ್ಮ ಕಡೆ ಇರೋಕ್ಕೆ ಆಗಲ್ಲ. ಸೊ ನೋಡೋಣ, ಆಮೇಲೆ ಬೀಟ್ ಮಾಡೋಣ. ಓಕೆ, ಕಷಾಯ ಕುಡಿದ್ಬಿಡ್ತೀನಿ, ಆಮೇಲೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಊಟದ ಸಮಯ ಆಯಿತು. ಊಟ ಮಾಡ್ತಾಯಿದ್ದೀನಿ ನಾನು. ನೀವೆಲ್ಲರೂ ಊಟ ಮಾಡಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿತ್ತು ಊಟ. ಅದು ಅಣ್ಣ ಸೈಕಲ್ಲಾ? ಈ ಸೈಕಲ್, ಆ ಸೈಕಲ್ ಯಾರ್ದು? ನಿಧಾನಕ್ಕೆ. ಇದು ಯಾರ ಸೈಕಲ್? ಇದು ಯಾರ ಸೈಕಲ್ ಮಾ? ನಿಂದು? ಹೊರ್ಸ್ಕೊ, ಕ್ಲೀನ್ ಮಾಡ್ಕೊ ಮತ್ತೆ. ಒಂಚೂರು ಧೂಳು ಇರಬಾರ್ದು ಮಗನೇ. ನೀಟಾಗಿ ಕ್ಲೀನ್ ಮಾಡ್ಕೊಂಡಾ? ನಾನು ಕ್ಲೀನ್ ಮಾಡ್ತೇನೆ, ನೀರು ಕೊಡು ಬಟ್ಟೆ. ಸೀಟ್ ಬೆಲ್ಟ್ ಹಾಕೊಳ್ತೈತೆಮ್ಮ. ಬಾಯ್ ಬಾಯ್. ತುಳಿ, ಸೈಕಲ್ ತುಳಿ. ಪೆಡಲ್ ಮೇಲೆ ಇಟ್ಕೋ ಕಾಲು. ಹಾಂ, ಒಂದೊಂದೇ ತುಳಿಬೇಕು. ಒಂದು ಕಾಲು, ಆಮೇಲೆ ಇನ್ನೊಂದು ಕಾಲು. ಮುಂದೆ ಬಾ. ಒನ್ ಬೈ ಮೇಲೆ ಬರೋದನ್ನ ತುಳಿಬೇಕು. ಒಂದು ತುಳಿ. ಮುಗಿತ ಸ್ಕೂಲು? ಇಬ್ರು ಏನು ಮಾಡ್ತಿದ್ದೀರಾ? ಏನು ತಿಂತಿದ್ದೀರಾ? ಆಲ್ಮಂಡ್ ಚಾಕ್ಲೇಟ್ ಫಡ್. ಚೆನ್ನಾಗಿ ಹೋಗು. ಚಾಕ್ಲೇಟ್ ಫಡ್ಜ್. ಉಮ್ಮ ಕೊಡು, ಅಣ್ಣ ಕೊಡ್ತಾನೆ. ಅಣ್ಣಗೆ ಉಮ್ಮ ಕೊಟ್ಬಿಡು. ಅಣ್ಣ ಪ್ಲೀಸ್ ಕೊಡು. ಅಣ್ಣ ಪ್ಲೀಸ್ ಕೊಡು ಅಂತ ಇನ್ನೊಂದು ಉಮ್ಮ ಕೊಟ್ಬಿಡು. ಅಣ್ಣಗೆ ಉಮ್ಮ ಕೊಡು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಫಟಾಫಟ್ ಅಂತ ಅನೀಸ್ ಲೈಫ್ ಫುಡ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಬಾಯ್ ಬಾಯ್.